ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. KPSCಯಿಂದ ಇತ್ತೀಚೆಗೆ ಹಲವಾರು ಎಕ್ಸಾಮ್ಗಳು ನಿಗದಿಯಾಗಿತ್ತು. ಬಟ್ ಅದರಲ್ಲಿ ಕೆಲವೊಂದಿಷ್ಟು ಪರೀಕ್ಷೆಗಳನ್ನು ಮಾತ್ರ KPSC ಕಂಡಕ್ಟ್ ಮಾಡಿದೆ. ಅದರಲ್ಲೂ ವಿಶೇಷವಾಗಿ RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಏನು 14ನೇ ತಾರೀಕು ಆಯಿತು. ಈಗ ಆಲ್ರೆಡಿ ಕೀ ಉತ್ತರಗಳನ್ನು ಕೂಡ ಅಧಿಕೃತವಾಗಿ ಪ್ರಕಟ ಮಾಡಿದೆ. ಸೊ ಯಾರೆಲ್ಲ ಇನ್ನೂ ಕೀ ಉತ್ತರಗಳನ್ನು ಚೆಕ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅಗೇನ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಈ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮನ್ನು ಯಾರೆಲ್ಲ ಬರ್ತಿದ್ದೀರಾ ಆಸ್ಪಿರೆಂಟ್ಸ್ HK ಆ್ಯಂಡ್ ನಾನ್ HK 70+6 ಪೋಸ್ಟು ಏನಿದು ಕಳೆದ ವರ್ಷ ನೋಟಿಫಿಕೇಷನ್ ಆಗಿತ್ತಂಥದ್ದು. ಸೊ ಈ ಪರೀಕ್ಷೆ ಮೇಲೆ ತುಂಬ ಜನರಿಗೆ ಹೈ ಎಕ್ಸ್ಪೆಕ್ಟೇಷನ್ ಇತ್ತು. ಕಾರಣ ಪಾಪ ತುಂಬ ಜನ ಆಸ್ಪಿರೆಂಟ್ಸ್ ಕಾಯ್ತಾ ಇದ್ದಂಥ ಎಕ್ಸಾಮ್ ಇದು. ಸೊ ಇದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ, ತುಂಬ ಜನ ಕೇಳ್ತಾ ಇದ್ದೀರಿ ಅಗೇನ್ ಆ್ಯಂಡ್ ಅಗೇನ್, ಸರ್ ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಾಗಬಹುದು, ಒಂದು ಅಂದಾಜು ಪ್ರಕಾರ ಮಾಹಿತಿಯನ್ನು ಕೊಡಿ ಆ್ಯಂಡ್ ಟೋಟಲ್ ಅಂತ ಇದೆ. ನಾನು ಕೂಡ ಪ್ರಶ್ನೆ ಪತ್ರಿಕೆನ ನೋಡಿದ ನಂತರ ಆ್ಯಂಡ್ ಒಟ್ಟಾರೆ ಪರೀಕ್ಷೆಗೆ ಹಾಜರಾದಂಥವರ ಸಂಖ್ಯೆ ಈ ಹಿಂದಿನ ವರ್ಷಗಳಲ್ಲಿ ಇದೇ ಪರೀಕ್ಷೆಗೆ ಇದಂಥ ಕಟ್ ಆಫು, ಸೊ ಎಲ್ಲವನ್ನು ಅವಲೋಕಿಸಿದ ಮೇಲೆ ಒಂದು ಫೈನಲ್ ಡಾಟಾ ಸಿಕ್ಕಿದೆ. ಸೊ ಅದರ ಅನುಸಾರವಾಗಿ ನಾನು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಈ RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪರೀಕ್ಷೆ ಕುರಿತಾಗಿ ಮಾಡಿದ್ದೀನಿ. ಸೊ ಯಾರಿಗೂ ನಿಮ್ಮದು ಸ್ಕೋರ್ ಎಷ್ಟಾಗಿದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನಿಮ್ಮ ಒಂದು ಕಟ್ ಆಫ್ ಪ್ರಿಡಿಕ್ಷನ್ ಕೂಡ ಇರುತ್ತೆ, ಅದನ್ನು ಕೂಡ ಕಮೆಂಟ್ ಮೂಲಕ. ಹಾಗೆ ಹಲವಾರು ಜನರಿಗೆ ಒಂದು ಹೋಪ್ ಬಂದಿರುತ್ತೆ, ಈಗ ಕೀ ಆನ್ಸರ್ ಪ್ರಕಟ ಆದಮೇಲೆ ನಾನಿಷ್ಟು ಸ್ಕೋರ್ ಮಾಡಿದ್ದೀನಿ, ಆಯ್ಕೆ ಆಗ್ಬೋದು ಅಂತ. ಸೊ ಅದಕ್ಕೆ ನಿಮಗೆ ಒಂದಿಷ್ಟು ಮಾಹಿತಿ ಇರಲಿ ಅಂತೇಳಿ ಈ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಒಟ್ಟು 2 ಪತ್ರಿಕೆಯನ್ನು ಅಟೆಂಡ್ ಮಾಡಿದಿರಿ, GK ಆ್ಯಂಡ್ ಕಮ್ಯುನಿಕೇಷನ್ ಪೇಪರು. ಸೊ 2 ಪತ್ರಿಕೆ ಒಂದು ರೀತಿ ಅಷ್ಟೊಂದು ಕಠಿಣ ಅನಿಸಿಲ್ಲ. ಅಂದರೆ ತುಂಬ ವರ್ಷದಿಂದ ಪ್ರಿಪ್ರೇಷನ್ ಮಾಡ್ಕೊಂಬಂದವರಿಗೆ ಪೇಪರ್ ಏನು ಅಷ್ಟೊಂದು ಕಠಿಣ ಅನಿಸಿರಲ್ಲ, ಕಾರಣ ತುಂಬ ಓಕೆ ಅನ್ನಂಗಿತ್ತು. ಬಟ್ ಹೊಸದಾಗಿ ಬಂದಂಥವರಿಗೆ ಕಾಂಪಿಟೇಷನ್ ಸ್ವಲ್ಪ ಟಫ್ ಆಗಿರುತ್ತೆ. ಬಟ್ ಒಟ್ಟಾರೆಯಾಗಿ ನೀವೇನಾದರೂ ಜನರಲ್ ಮೆರಿಟ್ ಕ್ಯಾಂಡಿಡೇಟ್, ಇನ್ ಕೇಸ್ ನಾವು GML ಸೆಲೆಕ್ಟ್ ಆಗಬೇಕು ಅಂದಿದ್ರೆ ನೀವು ಎಷ್ಟು ಸ್ಕೋರ್ ಮಾಡಿದ್ರೆ GML ಆಗ್ಬೋದು ಅನ್ನೋದಾದರೆ 130 to 145 ನೀವೇನಾದರೂ ಈ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಸ್ಕೋರ್ ಮಾಡಿದರೆ ಶೋರ್ ನೀವು GMಲ್ಲಿ ಸೆಲೆಕ್ಟ್ ಆಗ್ತೀರಾ. ಸೊ ನನ್ನ ಒಂದು ಅಂದಾಜು ಪ್ರಕಾರ ಎಷ್ಟು 130 to 145. ಇನ್ನು SC ST ಕ್ಯಾಟಗರಿಯವರಾದರೆ ನಿಮಗೆ 115 to 120 ಒಳಗಡೆ ಸ್ಕೋರ್ ಮಾಡಿದರೆ ಸೇಫ್, ನೀವು ಆಯ್ಕೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಇನ್ನು ಕ್ಯಾಟಗರಿ 1, 2A, 2B, 3A ಅವ್ರಿಗೆ ಅಕ್ಯುರೇಟ್ ಈಗ GMಗಿಂತ ಒಂದು 4-5 ಅಂಕಗಳು ವ್ಯತ್ಯಾಸ ಆಗ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚೇನು ವೇರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಈ ಒಂದು ಕಟ್ ಆಫ್ ಏನಿದೆ ಇದು ಒಟ್ಟಾರೆ ಪರೀಕ್ಷೆಗೆ ಹಾಜರಾದಂಥವ್ರ ಸಂಖ್ಯೆ ಆ್ಯಂಡ್ ಒಟ್ಟಾರೆ ಕಾಂಪಿಟೇಷನ್ ಲೆವೆಲ್ ಎಲ್ಲವನ್ನು ನೋಡಿ ಪ್ರಿಡಿಕ್ಟ್ ಮಾಡಿರುವಂಥದ್ದು. ಸೊ ನೀವು ಇಷ್ಟು ತಿಳ್ಕೊಂಬಿಡಿ, GM ಕಟ್ ಆಫೇ 130 to 145 ಇದೆ ಅಂತಂದರೆ ಇನ್ನು ನೀವು ಎಲ್ಲಿವರೆಗೂ ನಿಮ್ಮ ಒಂದು ಕಟ್ ಆಫ್ ಬರ್ಬೋದು. ಆ್ಯಂಡ್ ನಿಮ್ಮ ಕೆಟಗರಿ ಅನುಸಾರ ನಿಮಗೆ ಎಷ್ಟು ಸೀಟ್ ಇದೆ ನೀವು ಆಲ್ರೆಡಿ ನೋಟಿಫಿಕೇಷನ್ ಅಲ್ಲಿ ಓದ್ಕೊಂಡಿರ್ತೀರ ಆ್ಯಂಡ್ ನೋಡಿರ್ತೀರ ಎಷ್ಟು ಅವೈಲೇಬಲ್ ಇದೆ ಇನ್ನು ಯಾವ ಇದ್ರ ನಡುವೆ ಅಂತ. ಆ್ಯಂಡ್ ನಿಮ್ಮದು ಬೇರೆ ಬೇರೆ ರಿಸರ್ವೇಷನ್ಸ್ ಇರುತ್ತೆ. EW ಕೆಲವೊಬ್ಬರಿಗೆ OBCಲಿ ಕೆಲವೊಂದು ಈಗ ಬೇರೆ ಬೇರೆ ರಿಸರ್ವೇಷನ್ಸ್ ಇರುತ್ತೆ ಸಂಬಂಧಪಟ್ಟ ಹಾಗೆ, ನಿರಾಶ್ರಿತರದ್ದು ಅದು ಇದು. ಸೊ ಅದು ಕನ್ನಡ ಮೀಡಿಯಮ್, ರೂರಲ್, ಅದೆಲ್ಲದರ ಅನುಸಾರವಾಗಿ ನಿಮ್ಮದು ಒಂದು ಕಟ್ ಆಫು ಎಷ್ಟಾಗ್ಬೋದು ಅಂತ ನಿರೀಕ್ಷೆ ಮಾಡ್ಬೋದು. ಆ್ಯಂಡ್ ಈ ಹಿಂದಿನ ವರ್ಷದ ಕಟ್ ಆಫ್ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ವೆಬ್ಸೈಟಲ್ಲಿ, ಅದನ್ನು ಕೂಡ ನೀವು KPSC ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಬೋದು. ಒಟ್ಟಾರೆಗೆ ಪರೀಕ್ಷೆ ಮುಗಿದ ಮೇಲೆ ನೀವು ಮುಖ್ಯವಾಗಿ ಮಾಡಬೇಕಾಗಿರೋ ಪ್ರತಿ ಪರೀಕ್ಷೆ ಇದು, ನಾಟ್ ಓನ್ಲಿ KS ಎಕ್ಸಾಮ್, ನಾಟ್ ಓನ್ಲಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್, ಪ್ರತಿ ಪರೀಕ್ಷೆ ಆದಮೇಲೂ ಕೂಡ ನೀವು ಇಮಿಡಿಯೇಟಾಗಿ ಒಂದು ಕೀ ಉತ್ತರ ಬಂದ ನಂತರ ನಿಮ್ಮ ಸ್ಕೋರನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದರ ಅನುಸಾರವಾಗಿ ನಿಮ್ಮದು ಎಷ್ಟಾಗಬಹುದು ಒಂದು ಅಂದಾಜು ಅಂಕಗಳನ್ನು ನೀವು ಬರೆದಿಟ್ಕೊಂಡು ಆನಂತರ ಕಟ್ ಆಫ್ ಬಗ್ಗೆ ಯೋಚನೆ ಮಾಡಬೇಕು. ಆ್ಯಂಡ್ ಅಗೇನ್ PDO ಪಾಪ ತುಂಬ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ PDO ಫಲಿತಾಂಶದ ಬಗ್ಗೆ. ಸೊ KPSC ಅವ್ರ ಬಗ್ಗೆ ನಾನು ನಿಮಗೆ ಮೊದಲೇ ಹೇಳಿಬಿಟ್ಟಿದ್ದೀನಿ, ಅವ್ರು KSದು ಮುಗಿಯೋವರೆಗೂ ಯಾವುದೇ ಕಟ್ ಆಫ್ ವಿಷಯದಲ್ಲಿ ಅವ್ರು ತಲೆ ಕೆಡಿಸ್ಕೊಳುತ್ತೆ, ರಿಸಲ್ಟ್ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆ್ಯಂಡ್ ಅಗೇನ್ ಯಾವುದೇ ಎಕ್ಸಾಮ್ ಮಾಡೋದ್ರ ಬಗ್ಗೆ ಕೂಡ ಅವ್ರು ಅಷ್ಟೊಂದು ಸೀರಿಯಸ್ನೆಸ್ ಇಲ್ಲ. ಸೊ ಅದಕ್ಕೆ ಒಂದಿಷ್ಟು ತಡ ಮಾಡಬೇಕಾದಂಥ ಪರಿಸ್ಥಿತಿ ಆ್ಯಂಡ್ ಅನಿವಾರ್ಯತೆ ಇದೆ. ಸದ್ಯಕ್ಕೆ ಯಾರೆಲ್ಲ ಈ ಪರೀಕ್ಷೆಯನ್ನು ಬರೆದಿದ್ರೆ ಆರಾಮಾಗಿ ನಿಮ್ಮ ಒಂದು ಸ್ಕೋರ್ನ ನೋಡಿಕೊಂಡು ಹ್ಯಾಪಿಯಾಗಿರಿ ಆ ರಿಸಲ್ಟ್ ಬರೋವರೆಗೂ, ಆಮೇಲೆ ಏನು ಟೆನ್ಷನ್ ಇಲ್ಲ. ಆ್ಯಂಡ್ ಇವತ್ತು RCB ಮ್ಯಾಚ್ ಇದೆ ಫೈನಲ್ಲು IPL. ಸೊ ನೋಡಿ, ಆಲ್ ದಿ ಬೆಸ್ಟ್, ಧನ್ಯವಾದಗಳು.